ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ JR ಶಾಲಿನಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ಆ್ಯಕ್ಚುಲಿ ನೀವೆಲ್ಲ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ರಿ, ಶಾಂಪೂನ ತೋರಿಸಿ, ನೀವು ಯಾವ ಥರ ಯೂಸ್ ಮಾಡ್ತೀರಾ, ಆ ಶಾಂಪೂನ ನಮಗೆ ತೋರಿಸಿ ಅಂತ ಕೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ನಾನು ಯಾವ ಥರ ಮನೇಲೇ ಹೋಮ್ ಮೇಡ್ ಶಾಂಪೂನ ಪ್ರಿಪೇರ್ ಮಾಡಿಕೊಂಡು ನನ್ನ ಹೇರ್ಗೆ ಯಾವ ಥರ ಶಾಂಪು ಅಪ್ಲೈ ಮಾಡ್ಕೋತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಗೈಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಕೇಳ್ಕೊಳ್ಳೋದು ಒಂದೇ, ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಗೈಸ್, ಶಾಂಪೂ ಪ್ರಿಪೇರ್ ಮಾಡೋದಕ್ಕೆ ಮೊದಲನೇದಾಗಿ ಕಾಫಿ ಪೌಡರು. ಇದು ನಾರ್ಮಲಾಗಿ ಎಲ್ಲ ಕಡೆ ಸಿಗುತ್ತೆ. ಏನಕ್ಕೆ ನಾನು ಕಾಫಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ, ಈ ಕಾಫಿ ಪೌಡರ್ ಬಂದು ನಮ್ಮ ಕೂದಲನ್ನ ಬೆಳವಣಿಗೆಗೆ ಮಾಡಲು ತುಂಬಾ ಸಹಾಯಕಾರಿ ಅಂತಲೇ ಹೇಳ್ಬೋದು. ಹೇರ್ ಫಾಲ್ ಪ್ರಾಬ್ಲಮ್ಸ್ ಅಂತಹ DHTಯ ಪರಿಣಾಮವನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಮತ್ತು ಎಲ್ಲಿ ಹೇರ್ ಫಾಲ್ ಜಾಸ್ತಿ ಆಗಿರುತ್ತೆ ಅಂಥ ಪಾರ್ಟಲ್ಲಿ ನಮ್ಮ ಕೂದಲನ್ನ ಗ್ರೋತ್ ಮಾಡಲು ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಮ್ಮ ಕೂದಲು ದಪ್ಪ ಹಾಗೂ ಬಲಿಷ್ಠ ಮಾಡಲು ಇದು ತುಂಬಾ ಸಹಾಯಕಾರಿ ಅಂತಲೇ ಹೇಳ್ಬೋದು. ಕಾಫಿನ ಬಳಸಿದ್ರೆ ಸಾಮಾನ್ಯವಾಗಿ ನಮ್ಮ ಕೂದಲಿನ ಒಳಗಿನಿಂದನೇ ಅದು ಸ್ಟ್ರಾಂಗ್ ಆಗುತ್ತೆ, ಅಂದರೆ ನಮ್ಮ ಕೂದಲಿನ ಇನ್ನರಿಂದನೇ ಕೂಡ ಅದು ಬಲಿಷ್ಠ ಆಗುತ್ತೆ ನಮ್ಮ ಕೂದಲು. ಮತ್ತು ರಕ್ತ ಸಂಚಾರನೂ ಕೂಡ ಸುಧಾರಿಸುತ್ತೆ ಈ ಕಾಫಿ ಪೌಡರು. ಮತ್ತು ಈ ಕಾಫಿ ಪೌಡರ್ನ ನಾವು ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡಿಕೊಂಡ್ರೆ ಗೈಸ್, ನಮ್ಮ ಹೇರು ತುಂಬಾ ಕ್ಲೀನಾಗಿ ಅದು ವಾಶ್ ಆಗುತ್ತೆ. ನೀವು ಯಾವುದೇ ಹರಳೆಣ್ಣೆ ಹಚ್ಕೊಂಡಿರಿ, ಏನೇ ಇದ್ದರೂ ಕೂಡ ಈ ಕಾಫಿ ಪೌಡರ್ನ ಯೂಸ್ ಮಾಡಿಕೊಂಡು ನಾವು ವಾಶ್ ಮಾಡಿಕೊಂಡ್ರೆ ಅದು ತುಂಬಾ ಕ್ಲೀನಾಗಿ ವಾಶ್ ಆಗುತ್ತೆ. ಕಾಫಿ ಪೌಡರ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಗೈಸ್. ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿದ್ದೀನಿ ನಾನು, ಬಿಕಾಸ್ ಇದೇ ನನಗೆ 1 ಮಂತ್ ಬರುತ್ತೆ ಶಾಂಪು. ಇದಕ್ಕೆ ನೆಕ್ಸ್ಟ್ ನಾನು ಆ್ಯಡ್ ಮಾಡ್ತಾ ಇರೋದು ಸ್ವಲ್ಪ ಅಕ್ಕಿ. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಗೈಸ್, ಅಕ್ಕಿಯಿಂದ ಎಷ್ಟು ಯೂಸಸ್ ಇದೆ ನಮ್ಮ ಕೂದಲನ್ನ ಹೇರ್ ಗ್ರೋತ್ ಮಾಡಲು ಅಂತ. ಬಿಕಾಸ್ ರೈಸಲ್ಲಿ ವಿಟಮಿನ್ B, ವಿಟಮಿನ್ C, ವಿಟಮಿನ್ E, ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಡ್ ಮೆಗ್ನೀಷಿಯಮ್ ಇರೋದ್ರಿಂದ ನಮ್ಮ ಕೂದಲು ಉದ್ದವಾಗಿ, ದಪ್ಪವಾಗಿ, ಬಲಿಷ್ಠ ಮಾಡಲು ತುಂಬಾ ಸಹಾಯಕಾರಿ ಅಂತಲೇ ಹೇಳ್ಬೋದು ರೈಸ್ನ. ಮತ್ತು ಈ ರೈಸ್ ಯೂಸ್ ಮಾಡಿಕೊಂಡ್ರೆ ನಮ್ಮ ಕೂದಲು ತುಂಬ ಸ್ಮೂತಾಗಿ ಮತ್ತು ಶೈನಿ ಕೂಡ ಬರುತ್ತೆ, ಬಿಕಾಸ್ ರೈಸಲ್ಲಿ ಅಮಿನೋ ಆ್ಯಸಿಡ್ಸ್ ಇರೋದ್ರಿಂದ. ಸೊ ಸ್ವಲ್ಪ ನಾನು ರೈಸ್ನ ತೊಗೊಂಡಿದ್ದೀನಿ. ನಾನು ನೆಕ್ಸ್ಟ್ ಯೂಸ್ ಮಾಡ್ತಾ ಇರೋದು ಲವಂಗ, 5ರಿಂದ 6 ಲವಂಗ ತೊಗೊಂಡಿದ್ದೀನಿ ಗೈಸ್. ನಿಮಗೆ ನಾನು ಹೇಳಿದ್ದೆ ಲಾಸ್ಟ್ ಪ್ರೀವಿಯಸ್ ವೀಡಿಯೋಸಲ್ಲಿ ಲವಂಗದ್ದು ಏನೇನು ಯೂಸಸ್ ಇದೆ ನಮ್ಮ ಕೂದಲಿಗೆ ಬೆಳವಣಿಗೆ ಆಗೋಕ್ಕೆ ಅಂತ. ಅದಕ್ಕೆ ಸ್ವಲ್ಪ ಲವಂಗ ಯೂಸ್ ಮಾಡ್ಕೋತಾ ಇದ್ದೀನಿ. ಲವಂಗ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಲವಂಗ ಕೂದಲಿನ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು. ಮತ್ತು ಲವಂಗನ ನಮ್ಮ ಕೂದಲು ಮತ್ತು ನೆತ್ತಿಗೆ ಯೂಸ್ ಮಾಡಿದ್ರೆ ನಮ್ಮ ನೆತ್ತಿಯ ಉರಿತನೂ ಕೂಡ ಕಡಿಮೆ ಮಾಡುತ್ತೆ ಈ ಲವಂಗ. ಮತ್ತು ಹೇರ್ ಡಾಂಡ್ರಫನ್ನು ಕೂಡ ತುಂಬಾ ಕಂಟ್ರೋಲ್ ಮಾಡುತ್ತೆ ಈ ಲವಂಗ. ಸೊ ಇಷ್ಟೇ ಗೈಸ್. ಸೊ 3 ಇಂಗ್ರೀಡಿಯೆಂಟು ಕೂಡ ಆ್ಯಡ್ ಆಯಿತು. ಸ್ವಲ್ಪ ಕಾಫಿ ಪೌಡರು, ಸ್ವಲ್ಪ ರೈಸು, 5ರಿಂದ 6 ಲವಂಗ. ಓಕೆನಾ? ಇಷ್ಟ ಆಯಿತು ಗೈಸ್. ಇದಕ್ಕೆ ನಾನು ಸಪ್ರೇಟಾಗಿ ಬಿಸಿನೀರನ್ನ ಕಾಯಕ್ಕಿಟ್ಟಿದ್ದೆ. ನೋಡಿ, ಆಲ್ರೆಡಿ ಬಿಸಿನೀರು ಕಾದಿದೆ. ಈ ಬಿಸಿನೀರನ್ನ ನಾವೇನು ಇವಾಗ ಇಂಗ್ರೀಡಿಯೆಂಟ್ ಹಾಕ್ಕೊಂಡ್ವಿ, ಕಾಫಿ, ರೈಸು, ಲವಂಗಕ್ಕೆ, ಆ ಬಿಸಿನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಗೈಸ್. ನೋಡಿ, ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾಗ ಆ ಕಾಫಿ ಪೌಡರ್ದು ಫ್ಲೇವರು, ಲವಂಗದ್ದು ಫ್ಲೇವರು, ರೈಸ್ದು ವಾಟರ್ ಎಲ್ಲ ಕೂಡ ಮಿಕ್ಸ್ ಆಗುತ್ತೆ. ನೋಡಿ, ನೀರು ಎಷ್ಟು ಕಲರಾಗಿ ಚೇಂಜ್ ಆಯಿತು ಅಂತ, ಎಷ್ಟು ಚೆನ್ನಾಗಿ ಬಂತು. ಸೊ ಇವಾಗ ಇದು ರೆಡಿ ಆಯಿತು. ಇದನ್ನು ಫಸ್ಟು ಫಿಲ್ಟ್ರ್ ಮಾಡ್ಕೊಳ್ಳಿ ಗೈಸ್. ಫಿಲ್ಟ್ರ್ ಮಾಡ್ಕೊಂಡಾದಮೇಲೆ ನೋಡಿ, ಈ ಥರ ಫಿಲ್ಟ್ರ್ ಮಾಡ್ಕೊಳ್ಳಿ. ಲವಂಗದ ರಸ, ಅಕ್ಕಿ ರಸ ಮತ್ತು ಕಾಫಿ ಪೌಡರ್ ರಸ ಎಲ್ಲ ನೀರಿಗೆ ಕೂಡ ಬಂತು. ನೀರು ಕೂಡ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ನೀವು ಯಾವ ಶಾಂಪು ಯೂಸ್ ಮಾಡ್ತೀರಾ ಗೈಸ್, ಆ ಶಾಂಪುನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ,
ನಾನು 2 ಟೇಬಲ್ ಸ್ಪೂನಷ್ಟು ಶಾಂಪೂನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಈ ಥರ ಆ್ಯಡ್ ಮಾಡಿಕೊಂಡು ನೀವು ತಲೆ ಸ್ನಾನ ಮಾಡಿದ್ರೆ ಗೈಸ್ ನಿಮಗೆ ತುಂಬಾ ಹೇರ್ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ನೀವು ಯಾವ ಸ್ನಾನಕ್ಕೆ ಹೋಗ್ತೀರಾ ಆವಾಗ ಒಂದು 10 ನಿಮಿಷ ಅಂತಲೇ ಈ ಥರ ಪ್ರಿಪೇರ್ ಮಾಡ್ಕೊಬಿಡಿ ಗೈಸ್. ತುಂಬಾ ಈಸಿ ಕ್ವಿಕ್ಕಾಗೆ ಮಾಡ್ಕೋಬೋದು ಒಂದು 5 ಮಿನಿಟ್ಸಲ್ಲೇ. ಈ ಥರ ಶಾಂಪೂನ ನೀವು ಮಾಡ್ಕೊಂಡು ಹಚ್ಕೊಳ್ತಾ ಬಂದರೆ ನಿಮ್ಮ ಹೇರು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ, ಹೇರ್ ಫಾಲ್ ಆಗೋಲ್ಲ, ಹೇರ್ ಡ್ಯಾಂಡ್ರಫ್ ಎಲ್ಲ ಬರೋಲ್ಲ. ನೀವು ಆರಾಮಾಗಿ ಈಸಿಯಾಗಿ ಹೇರ್ ಗ್ರೋತ್ ಆಗ್ತಾ ಹೋಗ್ತಾ ಇರುತ್ತೆ. ಇದನ್ನು ನೀವು ಮಾಡಿ ಇಟ್ಕೊಂಡು ಸ್ಟೋರ್ ಮಾಡ್ಕೋಬೇಕು ಅಂತ ಏನಿಲ್ಲ. ನೀವು ಸ್ನಾನ ಮಾಡೋದು ಒಂದು 10 ನಿಮಿಷ ಅಂತ ಹೋಗೋಕ್ಕಿಂತ ಮುಂಚೆ ಈ ಥರ ಪ್ರಿಪೇರ್ ಮಾಡಿಕೊಂಡು ಹಚ್ಕೊಳ್ಳಿ ಗೈಸ್, ತುಂಬಾ ಒಳ್ಳೆಯದು. ಈಗ ಶಾಂಪು ಆ್ಯಡ್ ಆದಮೇಲೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಂತು. ಶಾಂಪು ಹಾಕಿರೋದ್ರಿಂದ ನೊರೆ ಬರ್ತಾ ಇದೆ. ಸೊ ಫೈನಲಿ ಇಷ್ಟೇ ಗೈಸ್. ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡಿಕೊಂಡೆ. ನಾನು ಯಾವ ಥರ ಹಚ್ಕೊಳ್ಳೋದು ಶಾಂಪೂನ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ನೋಡಿ ಆಲ್ರೆಡಿ ನಾನು ಆಯಿಲ್ ಹಚ್ಕೊಂಡಿದ್ದೆ. ಆಯಿಲ್ ಹಚ್ಕೊಂಡಿರೋದಕ್ಕೆ ಶಾಂಪು ಏನು ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಇದನ್ನು ನೋಡಿ ಸ್ವಲ್ಪ ಸ್ವಲ್ಪ ಹಚ್ಕೋತಾ ಇದ್ದೀನಿ. ನೋಡಿ ನೀವು ಅಷ್ಟೇ ಫುಲ್ ಜಾಸ್ತಿ ಹಚ್ಕೋಬೇಡಿ, ಸ್ವಲ್ಪ ಸ್ವಲ್ಪನೇ ಹಚ್ಕೊಳ್ಳಿ. ಬಿಕಾಸ್ ನಾವು ಆಯಿಲ್ ಹಚ್ಕೊಂಡಿರೋದ್ರಿಂದ ಆಯಿಲ್ ರಿಮೂವ್ ಆಗಬೇಕು ಹೇರಿಂದ. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಶಾಂಪೂನ ಆ್ಯಡ್ ಮಾಡ್ಕೊತಾ ಬನ್ನಿ ಕೂದಲಿಗೆ. ಆಗ ಆಯಿಲು ಮತ್ತು ಏನೇ ಕೂದಲಲ್ಲಿ ಕೊಳೆ ಇದ್ದರೂ ಕೂಡ ರಿಮೂವ್ ಆಗುತ್ತೆ. ಒಂದು 5 ನಿಮಿಷ ಆದರೂ ನಾನು ಯಾವ ಥರ ವಾಶ್ ಮಾಡ್ಕೋತಾ ಇದ್ದೀನಿ ಶಾಂಪೂಯಿಂದ ಹೇರ್ನ ಆ ಥರ ವಾಶ್ ಮಾಡ್ಕೊಳ್ಳಿ ಗೈಸ್. ಸೊ ಈ ಥರನೇ ವಾಶ್ ಮಾಡ್ಕೊಳ್ಳಿ. ಯಾವಾಗಲೂ ಆ್ಯಕ್ಚುಲಿ ನಾವು ಆಯಿಲ್ನ ನೆತ್ತಿಗೆ ಹಾಕಿರ್ತೀವಿ, ನೆತ್ತಿಲಿ ಎಣ್ಣೆ ಇರುತ್ತೆ. ಆ ಎಣ್ಣೆ ರಿಮೂವ್ ಆಗಬೇಕು ಅಂದರೆ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ನಾನು ಯಾವ ಥರ ವಾಶ್ ಮಾಡ್ಕೊತಾ ಇದ್ದೀನಲ್ಲ ಆ ಥರ ಮಾಡ್ಕೊಳ್ಳಿ. ಮಾಡಿಕೊಂಡು ಆಮೇಲೆ ನಾನು ಫುಲ್ ಹೇರ್ ವಾಶ್ ಮಾಡಿಕೊಂಡೆ. ಹೇರ್ ವಾಶ್ ಮಾಡ್ಕೊಂಡಾದಮೇಲೆ ಗೈಸ್ ನಾನು ಹೇರ್ ಡ್ರೈ ಮಾಡಿಕೊಂಡು ಇವಾಗ ಬಂದೆ. ನೋಡಿ ನನ್ನ ಹೇರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ ಗೈಸ್ ನನ್ನ ಹೇರು ಎಷ್ಟು ಚೆನ್ನಾಗಿ ಸಿಲ್ಕಿಯಾಗಿ ಎಷ್ಟು ಬ್ಲ್ಯಾಕಾಗಿ ಕಾಣಿಸ್ತಾ ಇದೆ ಅಂತ. ಅದಕ್ಕೆ ನಿಮಗೆ ಲೈವಲ್ಲೇ ನಾನು ಯಾವ ಥರ ಶಾಂಪೂನ ಯೂಸ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಟ್ಟೆ. ನೀವು ಇದೇ ಥರ ಫಾಲೋ ಮಾಡಿ ಗೈಸ್. ನಿಮ್ಮ ಹೇರು ಕೂಡ ಇದೇ ಥರನೇ ಗ್ರೋತ್ ಆಗುತ್ತೆ. ತುಂಬ ನ್ಯಾಚುರಲ್ ಆಗಿರೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ. ನೋಡಿ ನನ್ನ ಹೇರು ಎಷ್ಟು ಚೆನ್ನಾಗಿ ಸಿಲ್ಕಿಯಾಗಿ ಕಾಣಿಸ್ತಾ ಇದೆ, ಎಷ್ಟು ಬ್ಲ್ಯಾಕಾಗಿ ಅಂತ. ನಿಮಗೂ ಅದೇ ಥರನೇ ಆಗುತ್ತೆ ಗೈಸ್. ಟ್ರೈ ಮಾಡಿ. ನೀವು ಕೇಳ್ತಾ ಇದ್ರಿ ಶಾಂಪು ತೋರಿಸ್ಕೊಡಿ ಮೇಡಮ್, ಶಾಂಪು ತೋರಿಸ್ಕೊಡಿ, ನೀವು ಯಾವ ಥರ ಯೂಸ್ ಮಾಡೋ ಶಾಂಪೂನ ಅಂತ. ಅದಕ್ಕೆ ಈ ವ್ಲಾಗಲ್ಲಿ ನಾನು ಯಾವ ಥರ ಯೂಸ್ ಮಾಡ್ಕೊತೀನಿ ಶಾಂಪೂನ ಅಂತ ನನ್ನ ಸೀಕ್ರೆಟ್ ಶಾಂಪೂನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಫಾಲೋ ಮಾಡಿ ಗೈಸ್, ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. 1 ಮಂತಲ್ಲೇ ನೀವು ಚೇಂಜಸ್ ಕಾಣುತ್ತೆ ನಿಮ್ಮ ಹೇರು. ನೀವು ಈ ಥರ ಶಾಂಪೂನ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಂಡು ಬಂದರೆ ನಿಮಗೆ ಹೇರಲ್ಲಿ ಗ್ರೋತ್ ಆಗೋ ಚೇಂಜಸ್ ಕಾಣುತ್ತೆ. ತುಂಬ ಒಳ್ಳೆಯದು. ಈ ಥರ ಶಾಂಪೂನ ಯೂಸ್ ಮಾಡ್ಕೊಳ್ಳಿ ಗೈಸ್, ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಹೇರ್ ತುಂಬ ಚೆನ್ನಾಗಿ ಬೆಳೆಯುತ್ತೆ. 1 ಮಂತ್ ಚಾಲೆಂಜ್ ಇದು. ನೀವೇ ಅಂದ್ಕೊತೀರ ಎಷ್ಟು ಚೆನ್ನಾಗಿ ಚೇಂಜಸ್ ಆಗುತ್ತೆ ನಿಮ್ಮ ಹೇರು ಈ ಥರ ಶಾಂಪೂನ ಯೂಸ್ ಮಾಡ್ಕೊಂಡು ನೀವು ಹಚ್ಕೊಳ್ತಾ ಬಂದರೆ. ಅದಕ್ಕೆ ನಾನು ನಿಮಗೆ ಲೈವಲ್ಲೇ ತೋರಿಸ್ಕೊಟ್ಟೆ ಗೈಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಆ ಥರ ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಫೈನಲಿ ಗೈಸ್ ಎಲ್ಲರಿಗೂ ಒಳ್ಳೆಯದಾಗಲಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಆಲ್. ಬೈ ಗಾಯ್ಸ್.